ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ನಿಮಗೆ ಹೊಸ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಏನಪ್ಪ ಅಂದರೆ, ನಾನು ಸೂಪರಾಗಿರುವಂಥ MTR ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟಿಫನ್ಗೆ, ಲಂಚ್ ಬಾಕ್ಸ್ಗೆ, ಯಾರು ಮನೆಗೆ ಗೆಸ್ಟ್ ಬಂದರೆ ಎಲ್ಲರಿಗೂ ಮಾಡಿಕೊಡ್ಬೋದು ಸ್ನೇಹಿತರೆ. ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ. ಎಲ್ಲರೂ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ನನಗಂತೂ ಬಿಸಿಬೇಳೆ ಬಾತ್ ಅಂದರೆ ತುಂಬಾ ಇಷ್ಟ. ಅದು ಖಾರ ಬಾಂದಿ ಜೊತೆ ಅಂತ ತಿಂದರೆ ಸಖತ್ತಾಗಿರುತ್ತೆ ಸ್ನೇಹಿತರೆ. ನೀವು ಮನೇಲೆಲ್ಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಕಮೆಂಟ್ಸ್ ಮಾಡಿ ಹೇಗೆ ಮಾಡಿದ್ರಿ ಅಂತ. ನಾನು ಇಷ್ಟು ಐಟಮ್ ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ. ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಬಿಸಿಬೇಳೆ ಬಾತ್ ಅಂದರೆ. ಅದನ್ನು ಯಾವ ರೀತಿ ಮಾಡಿದೆ ಅಂತ ನಿಮಗೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಆ ರೀತಿ ನೀವು ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ನಾನು ಈ ಟೊಮೊಟೊ ತೊಗೊಂಡಿದ್ದೀನಿ, ತೊಗರಿಬೇಳೆ ತೊಗೊಂಡಿದ್ದೀನಿ, ನಾನು ಮನೇಲಿ ಬಳಸುವಂಥ ಅಕ್ಕಿ ತೊಗೊಂಡಿದ್ದೀನಿ, ಹುಣಸೆಹಣ್ಣಿನ ರಸ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ, ಬಿಸಿಬೇಳೆ ಬಾತ್ ಪ್ಯಾಕೆಟು, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಹಸಿ ಬಟಾಣಿ, ಒಂದು ಈರುಳ್ಳಿ, ಕ್ಯಾಪ್ಸಿಕಮ್, ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಸ್ನೇಹಿತರೆ. ಇಷ್ಟಿದ್ರೆ ಸಾಕು ಸ್ನೇಹಿತರೆ. ರುಚಿಯಾದ ಸೊಗಸಾದ ಬಿಸಿಬೇಳೆ ಬಾತ್ ಮನೇಲಿ ಮಾಡಿಕೊಡಿ. ಮಕ್ಳುಗಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮನೇಲಿ ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ. ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ತೊಳೆದಿಟ್ಕೊಂಡು ಅಕ್ಕಿನ ಸೇರಿಸ್ತಾ ಇದ್ದೀನಿ. ತೊಳೆದಿಟ್ಕೊಂಡಂಥ ಬೀನ್ಸು, ಕ್ಯಾರೆಟ್ನ ಸೇರಿಸ್ತಾ ಇದ್ದೀನಿ. ಗೆಡ್ಡೆಕೋಸನ್ನು ಸೇರಿಸ್ತಾ ಇದ್ದೀನಿ. ಹಸಿ ಬಟಾಣಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್, ಬೆಲ್ಲನ ಸೇರಿಸ್ತಾ ಇದ್ದೀನಿ. ಟೊಮೊಟೊನ ಸೇರಿಸ್ತಾ ಇದ್ದೀನಿ. ತೊಳೆದಿಟ್ಕೊಂಡಂಥ ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಚೆನ್ನಾಗಿ ಕಾಣಿಸ್ತಿದೆ. ನಾನು ಇವಾಗ 1 ಬೌಲ್ ಅಕ್ಕಿಗೆ 5 ಬೌಲ್ ನೀರನ್ನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀರು ಸ್ವಲ್ಪ ಜಾಸ್ತಿ ಹಾಕಬೇಕು. ಆದ್ದರಿಂದ ನಾನು ಬಿಸಿಬೇಳೆ ಬಾತ್ ಪ್ಯಾಕೆಟ್ ಪೌಡ್ರನ್ನ ಒಂದು ಸೇರಿಸ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ, ಚೆನ್ನಾಗಿ ಬೇಯಲಿ ಅಂತ. ತುಂಬ ಚೆನ್ನಾಗಿರುತ್ತೆ. ಅದರಿಂದ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. 1 ಸ್ಪೂನ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಕುಕ್ಕರ್ ಮುಚ್ಚಿದ್ದೀನಿ. 3 ವಿಜಲ್ನ ಕೂಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ಪೂನ್ ಹಾಕೋದ್ರಿಂದ ನಾವು ವಿಜಲಲ್ಲಿ ನೀರೆಲ್ಲ ಹೊರಗೆ ಬಂದು ಚೆಲ್ಲೋಗಲ್ಲ. ಆದರೆ ನೋಡಿ ಯಾವ ರೀತಿ ಬೆಂದಿದೆ. ನೋಡಿ, ಸ್ಪೂನ್ ಎತ್ಕೋತಾ ಇದ್ದೀನಿ. ನೋಡಿ, ಅನ್ನ ಈ ರೀತಿ ಇಷ್ಟು ಬೆಂದಿದೆ. ತುಂಬ ಮುದ್ದೆ ಆಗೋದ್ರೂ ಚೆನ್ನಾಗಿರಲ್ಲ. ಹುಣಸೆಹಣ್ಣು ರಸನ ಸೇರಿಸ್ತಾ ಇದ್ದೀನಿ. ನೋಡಿ, ನಾನು ಈಗ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಬಿಸಿ ಆಗ್ತಾಯಿದೆ ಎಣ್ಣೆ. ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಸಾಸಿವೆನ ಸೇರಿಸ್ತಾ ಇದ್ದೀನಿ. ಜೀರಿಗೆನ ಸೇರಿಸ್ತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಯಿತು. ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಇದಕ್ಕೆ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. 1 ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಆಗಿದೆ ಅಂತ. ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇದೆ. ಕಡಿಮೆ ಉರಿಲೇ ಬೇಯಿಸ್ತಾ ಇದ್ದೀನಿ, ಅಂಡಿ ಹಿಡಿದ್ಬಿಡುತ್ತೆ ಅಂತ. ಮಿಕ್ಸ್ ಮಾಡ್ಕೊತಾ ಇರಬೇಕು, ತಳ ಹಿಡಿಯುತ್ತೆ. ಅದರಿಂದ ಸ್ವಲ್ಪ ನೋಡಿ ಯಾವ ರೀತಿ ಬಿಸಿಬೇಳೆ ಬಾತ್ ರೆಡಿ ಆಗ್ತಾಯಿದೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಮದುವೆ ಮನೆ ಶೈಲಿಲೇ ಬಿಸಿಬೇಳೆ ಬಾತ್ ರೆಡಿ ಆಗ್ತಾಯಿದೆ. ತುಂಬಾ ರುಚಿಯಾಗಿ ಸೊಗಸಾಗಿರುತ್ತೆ. ಎಲ್ಲರೂ ಈ ರೆಸಿಪಿನ ಮನೇಲಿ ತಪ್ಪದೇ ಮಾಡಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿ ಬಿಸಿಬೇಳೆ ಬಾತ್ ರೆಡಿ ಆಯಿತು. ಖಾರ ಬೂಂದಿ ಜೊತೆ ಅಂತೂ ಸೂಪರ್ ಬ್ಯಾಟಿಂಗ್ ಮಾಡಿ ಸಖತ್ತಾಗಿರುತ್ತೆ. ಏನು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿ ಬೆಂದಿದೆ. ತುಂಬಾ ಮುದ್ದೆ ಆಗೋದ್ರೂ ಅಷ್ಟು ಚೆನ್ನಾಗಿರಲ್ಲ. ಅದರಿಂದ ನಾನು ಮೀಡಿಯಮ್ ಆಗಿ ಬೇಯಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಕುಕ್ಕರ್ ಒಳಗೆ ಸ್ಪೂನ್ ಹಾಕೋದ್ರಿಂದ ಕುಕ್ಕರಲ್ಲಿ ನೀರೆಲ್ಲ ಮೇಲೆ ಚೆಲ್ಲಲ್ಲ. ನಾವೀಗ ತೊಗರಿಬೇಳೆ, ಹೆಸರುಬೇಳೆ ಎಲ್ಲ ಬೇಯಿಸ್ತಾ ಇರ್ತೀವಿ, ನೀರೆಲ್ಲ ಹೊರಗೆ ಬಂದುಬಿಡುತ್ತೆ. ಅದೆಲ್ಲ ಬರೋಲ್ಲ. ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ, ಅದೆಲ್ಲ ಆಗೋಲ್ಲ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ.
ಸ್ಪೂನ್ ಹಾಕೋದನ್ನು ಮರಿಬೇಡಿ. ಯಾವಾಗ್ಲೂ ಸ್ಪೂನ್ನ ಯೂಸ್ ಮಾಡಿ, ಹಾಕೋದ್ರಿಂದ ಏನು ಪ್ರಾಬ್ಲಮ್ ಆಗಿರೋಲ್ಲ. ಮೇಲೆಲ್ಲ ನೀರು ಬಂದು ಚೆಲ್ಲೋದು ಅವಾಯ್ಡ್ ಆಗುತ್ತೆ. ಅದರಿಂದ ನಾನು ಸ್ಪೂನ ಬಳಸ್ದೆ. ನೋಡಿ, ಕುಕ್ಕರ್ ಮೇಲೆ ನೀರು ಎಲ್ಲ ಚೆಲ್ಲಿ ಹಾಳಾಗಿಲ್ಲ, ಗ್ಯಾಸ್ ಸ್ಟವ್ ಎಲ್ಲ ಗಲೀಜಾಗುತ್ತೆ ಅಂತ ತಲೆ ಕೆಡಿಸ್ಕೊಂಗಿಲ್ಲ. ನೀಟಾಗಿ ಚೆನ್ನಾಗಿ ರೆಡಿ ಆಯಿತು. ನೀರು ಜಾಸ್ತಿ ಹಾಕ್ತೀವಲ್ಲ, ಅದರಿಂದ ವಿಜಲಲ್ಲಿ ನೀರು ಎಲ್ಲ ಸುರಿದೋಗ್ಬಿಡುತ್ತೆ. ಸುರಿಯಲ್ಲ ಸ್ನೇಹಿತರೆ ಸ್ಪೂನ್ ಹಾಕೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಬಿಸಿಬೇಳೆಭಾತ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ರುಚಿಯಾಗಿದೆ, ಸೊಗಸಾಗಿದೆ. ಎಲ್ಲರೂ ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ. ಮಕ್ಕಳಿಗೆ, ಟಿಫನ್ಗೆ, ಲಂಚ್ ಬಾಕ್ಸ್ ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ. ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ. ನನ್ನ ಚಾನಲ್ಗೆ ಸಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.